ನಮಸ್ತೆ ಎಲ್ಲರಿಗೂ. ಇವತ್ತು ನೀಚ ಮತ್ತು ಉಚ್ಚ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ಲಿ ಇವತ್ತು ತಪ್ಪು ಕಲ್ಪನೆಗಳಿದೆ. ಅಸ್ಟ್ರಾಲಜಿನ ತಪ್ಪು ತಿಳ್ಕೊಬಾರ್ದು. ಅವಾಗ ಕನ್ಫ್ಯೂಷನ್ಸ್ ಆಗುತ್ತೆ. ಕರೆಕ್ಟಾಗಿರ್ತಕ್ಕಂಥ ಜ್ಞಾನನ ನಾವು ತಿಳ್ಕೊಂಡಾಗ ಅದು ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಜೀವನಕ್ಕೂ ಒಳ್ಳೆಯದು. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಜುಲೈ 14ಕ್ಕೆ 5ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಜಾಯ್ನ್ ಆಗೋರು ಆಗ್ಬೋದು. ಹಾಗೆ ಜುಲೈ 12ಕ್ಕೆ ಭಾನುವಾರ ಸಂಜೆ 7:30 8:30 1 ಅವರ್ ಡೆಮೋ ಕ್ಲಾಸಸ್ ಇರುತ್ತೆ ನಮ್ಮದು. ಸೊ ಜಾಯ್ನ್ ಆಗೋರು ಫ್ರೀ ಅಸ್ಟ್ರಾಲಜಿ ಡೆಮೋ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು 12ನೇ ತಾರೀಕು. ಸೊ ಹಾಗೆ ಯಾರ್ಯಾರು ರಿಜಿಸ್ಟರ್ ಆಗಬೇಕು ಡೈರೆಕ್ಟ್ 15 ಡೇಸ್ ಕ್ಲಾಸ್ಗೆ ಜುಲೈ 14ಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಕೆಳಗಡೆ ಕಾಣಿಸ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ನಮ್ಮ ಟೀಮ್ ಅವ್ರು ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಆಗಿ ಡೆಮೋ ಕ್ಲಾಸ್ಗೂ ಸೇರ್ಕೋಬೋದು. ನಮಸ್ತೆ, ನಾನು ಪ್ರತಿಭಾ, ಬ್ಯಾಚ್ 3 ಸ್ಟೂಡೆಂಟು. ಅಸ್ಟ್ರಾಲಜಿ ಬಗ್ಗೆ ಹೇಳಬೇಕಂದ್ರೆ ಒಂದು ಟೈಮಲ್ಲಿ ಅಸ್ಟ್ರಾಲಜಿ ಕಲಿಯೋಕ್ಕೆ ತುಂಬ ಕಷ್ಟ ಇತ್ತು. ತುಂಬ ವರ್ಷಗಳು ಸಾಧನೆ ಮಾಡಬೇಕಾಗಿತ್ತು ಮತ್ತು ಎಲ್ಲರಿಗೂ ಅವಕಾಶ ಸಿಗ್ತಿರಲಿಲ್ಲ. ಆದರೆ ಈಗ ನಮ್ಮ ಟೆಕ್ನಾಲಜಿ ತುಂಬ ಫಾಸ್ಟ್ ಇರೋದರಿಂದ ಸೈನ್ಸು ಮತ್ತು ಟೆಕ್ನಾಲಜಿ ಎರಡನ್ನ ಯೂಸ್ ಮಾಡಿಕೊಂಡು ನಮ್ಮ ವಿನಯ್ ಸರು ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾವಿರೋ ಜಾಗದಲ್ಲೇ ಕೂತ್ಕೊಂಡು ಈಸಿಯಾಗಿ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಲಾಸ್ ಬಗ್ಗೆ ಹೇಳಬೇಕಂದ್ರೆ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಸರ್ ತುಂಬ ಈಸಿ ಮೆಥಡಲ್ಲಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನಮ್ಮ ಜಾತಕನ ನಾವೇ ನೋಡಿ ಏನು ಪ್ರಾಬ್ಲಮ್ ಇದ್ದರೆ ಸಣ್ಣ ಪರಿಹಾರ ಇನ್ ದ ಸೆನ್ಸ್ ಮಂತ್ರಗಳು ಹೇಳ್ಕೊಳೋದು ಮತ್ತು ರುದ್ರಾಕ್ಷಿ ಹಾಕ್ಕೊಳೋದು ಈಸಿ ಮೆಥಡಲ್ಲಿ, ತುಂಬ ಖರ್ಚು ಮಾಡದೆ ಈಸಿ ಮೆಥಡಲ್ಲಿ ಮಾಡೋ ಥರ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈಗ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಸೇರ್ಕೊಳ್ಳಿ. ಬುಕ್ಕು ತುಂಬ ಹೆಲ್ಪ್ಫುಲ್ ಆಯಿತು. ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಅರ್ಥ ಆಗೋ ಥರ ಗೈಡೆನ್ಸ್ ಇದೆ ನಮ್ಗೆ ಆ ಬುಕ್ಕಲ್ಲಿ. ಸೊ ಬುಕ್ಕು ಮತ್ತು ಸರ್ ಎಕ್ಸ್ಪ್ಲನೇಷನು ಎರಡೂ ನಮಗೆ ಈಸಿ ಆಗುತ್ತೆ ಕಲ್ತ್ಕೊಳಕ್ಕೆ. ಸೊ ಈ ಕ್ಲಾಸು ಇಷ್ಟ ಆಗಿ ನಾನು ಮತ್ತೆ ನೆಕ್ಸ್ಟ್ ಬ್ಯಾಚ್ಗೂ ಸೇರ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನಮಗೆಲ್ಲರಿಗೂ ಕೊಟ್ಟಿದ್ದಕ್ಕೆ. ಯಾರೂ ಮಿಸ್ ಮಾಡ್ಕೊಬೇಡಿ. ಥ್ಯಾಂಕ್ ಯು ಸರ್. 15 ದಿವಸದಲ್ಲಿ ಕಂಪ್ಲೀಟ್ ಪ್ರಿಡಕ್ಷನ್ ಮಾಡೋ ಲೆವೆಲಿಗೆ ಕರ್ಕೊಂಡು ಹೋಗ್ತೀವಿ. ಈಗ ನಾನು ಹೆಂಗೆ ಜನಗಳಿಗೆ ಪ್ರಿಡಕ್ಟ್ ಮಾಡ್ತೀನೋ ಕರೆಕ್ಟಾಗಿ ಹಂಗೆ ನೀವು ಮಾಡ್ಬೋದು. ಸೊ ನಾನು ಬರೆದಿರ್ತಕ್ಕಂಥ ಒಂದು ಇನ್ಫಾರ್ಮೇಷನಲ್ಲಿ ಬರೀ ಜ್ಯೋತಿಷ್ಯ ಹೇಳ್ಕೊಡೋದಷ್ಟೇ ಅಲ್ಲ, ಮಂತ್ರ ತಂತ್ರಗಳನ್ನೆಲ್ಲ ಬರೆದಿದ್ದೀನಿ. ಎಲ್ಲ ನಿಮಗೆ ಬೆನಿಫಿಟ್ಟೇ. ಅದೃಷ್ಟ ಇದ್ದವರು ಜಾಯ್ನ್ ಆಗ್ತಾರೆ, ಇದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದೃಷ್ಟ ಇಲ್ಲ, ಏನೋ ಅನುಭವಿಸ್ಬೇಕು ಅಂತ ಬರೆದಿಟ್ರೆ ಅದಾಗದೇ ಇಲ್ಲ. ಸೊ ಅದು ಪ್ರೀ ಡಿಸೈಡೆಡ್ ಆಗಿರ್ತಕ್ಕಂಥದ್ದು, ಇಂಥವ್ರು ಹಿಂಗೆ ಬಂದು ಕಲ್ತ್ಕೋಬೇಕು ಅಂತ. ಸೊ ನಮ್ಮ ಕೆಲಸ ಕರೆಯೋದು, ಕಲಿಸೋದು. ಯಾರಿಗೆ ಆಸಕ್ತಿ ಇದೆ ಜಾಯ್ನ್ ಆಗ್ಬೋದು. ಓಕೆ, ಇವಾಗ ನೀಚ ಗ್ರಹ ಉಚ್ಚ ಗ್ರಹ. ಓ ಸರ್, ನನ್ನ ಗ್ರಹ ನೀಚ ಆಗ್ಬಿಟ್ಟಿದೆ, ಯಾವುದೋ ಒಂದು ಗ್ರಹ ಏನಾರು ಆಗ್ಬಿಡುತ್ತಾ? ಸರ್, ನಂಗೆ ಉಚ್ಚ ಆಗ್ಬಿಟ್ಟಿದೆ ಗ್ರಹ, ನನಗೆ ಜಾಸ್ತಿ ಫಲ ಬಂದ್ಬಿಡುತ್ತಾ? ಈ ಒಂದು ಡೌಟ್ಸ್ ಇದೆ ಎಲ್ಲರಲ್ಲೂ. ಮುಖ್ಯವಾಗಿ ತಿಳ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಗ್ರಹ ನೀಚನಾದರೂ ಆಗಿರಲಿ, ಉಚ್ಚನಾದರೂ ಆಗಿರಲಿ, ಫಲ ಅಂತಕ್ಕಂಥದ್ದು ಒಂದೇ. ಈ ಸೂತ್ರನ ಅರ್ಥ ಮಾಡ್ಕೋಬೇಕು. ನೀಚ ಉಚ್ಚ ಏನಾದರೂ ಆಗಿರಲಿ, ನಿಮಗೆ ದುಡ್ಡು ಬರುತ್ತೆ, ಲಾಸ್ ಆಗಬೇಕಾಗತ್ತೆ, ಮದುವೆ ಆಗಬೇಕಾಗತ್ತೆ, ಜಾಬ್ ಆಗಬೇಕಾಗತ್ತೆ, ಹೋಗುತ್ತೆ. ಇದೇ ಸೀಕ್ರೆಟ್. ಮತ್ತು ಗ್ರಹಗಳು ನೀಚ ಯಾಕಾಗಬೇಕು, ಉಚ್ಚ ಯಾಕಾಗಬೇಕು ಸರ್? ಸುಮ್ಮನೆ ನಾರ್ಮಲಾಗಿ ಕೊಡ್ಬೋದಿತ್ತಲ್ವಾ ಋಷಿಮುನಿಗಳು? ಯಾವ ಗ್ರಹನೂ ಉಚ್ಚ ಇಲ್ಲ, ಯಾವ ಗ್ರಹನೂ ನೀಚ ಇಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ರೆ ನಮಗೆ ಕನ್ಫ್ಯೂಷನ್ನೇ ಬರ್ತಿರ್ಲಿಲ್ವಾ ಅಲ್ವಾ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಸೊ ಅದಕ್ಕೆ ನನ್ನ ಉತ್ತರ, ಪ್ರತಿಯೊಬ್ಬರಿಗೂ ಗುಣಲಕ್ಷಣ ಅಂತ ಇದೆ, ವ್ಯಕ್ತಿಯ ವ್ಯಕ್ತಿತ್ವ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬೊಬ್ಬರು ಮೈಂಡ್ಸೆಟ್ ಚೇಂಜ್. ಒಂದೇ ತಾರೀಕಿನಲ್ಲಿ ಹುಟ್ಟಿದ್ರು, ಒಂದೇ ರಾಶಿನಲ್ಲಿ ಹುಟ್ಟಿದ್ರು, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರು,
ಬಹಳಷ್ಟು ಬಿಹೇವಿಯರ್ ತುಂಬ ಚೇಂಜ್ ಆಗುತ್ತೆ. ಸೊ ನೀಚ ಎಕ್ಸಾಂಪಲ್ ಬುಧ ಗ್ರಹ ತಗೋತೀನಿ. ಬುಧ ಅಂದರೆ ಸ್ವಲ್ಪ ಕಪಟತನದ ಗ್ರಹ ಅಂತ ಕರಿತೀವಿ, ಕಾರಕ. ಸೊ ಎಕ್ಸಾಂಪಲ್ ಒಂದು 5ನೇ ಮನೆ ತಗೋತೀನಿ. 5ನೇ ಮನೆಯಲ್ಲಿ ಬುಧ ನೀಚ ಆದ್ರೇನು, ಉಚ್ಚ ಆದ್ರೇನು, ಇಲ್ಲಿ ಡಿಫರೆನ್ಸ್ ಇದೆ. ಫಲ ಇಬ್ಬರಿಗೂ ಒಂದೇ. 5ನೇ ಮನೆ ಏನು, ಮಕ್ಕಳ ಸ್ಥಾನ, ಇಬ್ಬರಿಗೂ ಮಕ್ಕಳಾಗತ್ತೆ. ಉಚ್ಚ ಆಗಿರ್ಲಿ ನೀಚ ಆಗಿರ್ಲಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಉಚ್ಚ ಆಗಿರ್ಲಿ ನೀಚ ಆಗಿರ್ಲಿ. ದುಡ್ಡು ಲಾಸ್ ಆಗುತ್ತೆ, ಉಚ್ಚ ಆಗಿರ್ಲಿ ನೀಚ ಆಗಿರ್ಲಿ. ಬಟ್ ಇಲ್ಲಿ ಸೀಕ್ರೆಟ್ ಏನು ಅಂದರೆ ಆ ವ್ಯಕ್ತಿಯ ಗುಣದಲ್ಲಿ ಚೇಂಜ್ ಆಗುತ್ತೆ. ಹೆಂಗೆ ಅಂದರೆ 5ನೇ ಮನೆ ಎಕ್ಸಾಂಪಲ್ ತಗೊಂಡಿದ್ವಿ ಅಂದರೆ, ಸೊ ಅಲ್ಲಿ 5ನೇ ಮನೆ ನಾವೇನಂತ ಕರಿತೀವಿ, ಲವ್ ಅಂಡ್ ರೊಮ್ಯಾನ್ಸ್ ಮನೆ. ಹುಡುಗಿಯದ ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್, ಇಬ್ರು ಹುಡುಗಿರು, ಒಂದು ಹುಡುಗಿಗೆ ಉಚ್ಚ ಆಗಿದೆ ಬುಧ, ಅದೇ ಹುಡುಗಿಗೆ ಇನ್ನೊಂದು ಹುಡುಗಿಗೆ ನೀಚ ಆಗಿದೆ ಬುಧ. ಸೊ ಅವಾಗ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ, ನೀಚ ಆಗಿರ್ತಕ್ಕಂಥ ವ್ಯಕ್ತಿ ಆ ಹುಡುಗಿ ಬಿಲ್ಡಪ್ ಕೊಡ್ಕೊಳ್ಳೋದು ಜಾಸ್ತಿ. ಬುಧ ಅಂದರೆ ನೀಚ ಬುದ್ಧಿ. ಎಲ್ಲಿ, ಲವ್ವಲ್ಲಿ. ನನಗೆ ಅಷ್ಟು ಜನ ಪ್ರಪೋಸ್ ಮಾಡಿದ್ರು, ಇಷ್ಟು ಜನ ಪ್ರಪೋಸ್ ಮಾಡಿದ್ರು, ನಾನು ನೋಡೋಕೆ ಸೂಪರ್ ಆಗಿದ್ದೀನಿ, ಚೆನ್ನಾಗಿಲ್ಲ ಅಂದರೂ ಹೇಳ್ತಾರೆ, ಚೆನ್ನಾಗಿದ್ರು ಹೇಳ್ತಾರೆ, ಚೆನ್ನಾಗಿದ್ರೆ ಇನ್ನೂ ಬಿಲ್ಡಪ್ ಕೊಟ್ಕೊಳ್ತಾರೆ. ಸೊ ಅಲ್ಲಿನ ನೀಚತ್ವ, ನಂಗೆ ಅವ್ರು ಅಷ್ಟು ಚೆನ್ನಾಗಿ ಕಾಲ್ ಮಾಡ್ತಾರೆ, ನಾನು ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಆ ಒಂದು ಬುದ್ಧಿ, ಲವ್ವೇ ಇಲ್ಲ ಅಥವಾ ಪ್ರಪೋಸೇ ಬಂದಿಲ್ಲ ಆದರೂ ಬಿಲ್ಡಪ್ ಕೊಡ್ತಾರೆ ಅಂದರೆ ಅದು ಬುಧ ನೀಚತ್ವ. 5ನೇ ಮನೆ ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಅದೇ ಉಚ್ಚ ಆದರೆ ಅವ್ರು ಸ್ಟ್ರೈಟ್ ಆಗಿರ್ತಾರೆ, ಸ್ಟ್ರೈಟ್ ಫಾರ್ವರ್ಡ್. ಲವ್ ಇದ್ರೆ ಸ್ಟ್ರೈಟಾಗಿ ಹೇಳ್ತಾರೆ, ಆಟಾಡ್ಸಕ್ಕೆ ಹೋಗಲ್ಲ. ಇನ್ನೊಬ್ರನ್ನ ಆಟಾಡ್ಸೋದೆಲ್ಲ ನೀಚ ಬುದ್ಧಿ. ಸ್ವಲ್ಪ ಆಟ ಆಡಿಸ್ತೇ ಇರೋದು, ಅವ್ರ ಲೈಫಲ್ಲಿ ಅವ್ರ ಎಮೋಷನ್ಸ್ ಜೊತೆ ನಾವು ಆಟ ಆಡಬಾರ್ದು ಅನ್ನೋದೇ ಉಚ್ಚ. ಆಟ ಆಡ್ಸೋದು ನೀಚ. ಇದೇ ಡಿಫ್ರೆನ್ಸ್. ಇಬ್ರು ಲವಲ್ಲಿ ಬೀಳ್ಬೋದು, ಬಟ್ ಡಿಫ್ರೆನ್ಸ್, ಲವ್ ಮಾಡ್ತಕ್ಕಂಥ ಹುಡುಗಂಗೂ ಬಿಲ್ಡಪ್ ಕೊಡ್ತಾರೆ, ಅಥವಾ ಲವ್ವೇ ಮಾಡಿಲ್ಲ ಅಂದರೂ ಕೂಡ ಆ ಥರ ಬಿಲ್ಡಪ್ ಕೊಡ್ಕೊಳ್ಳೋದು ಜಾಸ್ತಿ ನೀಚ. ಆನೆಸ್ಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಲವ್ವಲ್ಲಿ ಉಚ್ಚ. ಇವಾಗ ಏನು ಹುಡುಗನ ಲವ್ ಮಾಡಿದ್ದೀನಿ, ನಾನು ಇವನ್ನೇ ಮದುವೆ ಮಾಡ್ಕೋಬೇಕು, ಬೇರೆ ಹುಡುಗರಿಗೆ ಮೋಸ ಮಾಡಬಾರ್ದು, ಇವನಿಗೂ ಮೋಸ ಮಾಡಬಾರ್ದು, ಸೊ ನಾನು ಒಳ್ಳೆ ವ್ಯಕ್ತಿತ್ವದಿಂದ ಮದುವೆ ಆಗಿ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಉಚ್ಚ. ಆಟಾಡಿಸ್ಬೇಕು ಅನ್ನೋದೇ ನೀಚ. ಯಾರು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಇದನ್ನು, ಸಿಕ್ಕಾಬಟ್ಟೆ. ಯಾಕೆಂದ್ರೆ ನಾನು 1,00,000ಗಳ ಜಾತಕ ನೋಡಿರೋದು ಈ 8 ವರ್ಷ ಪ್ಲಸ್ ಅನುಭವದಲ್ಲಿ. ಎಲ್ಲರದು ಚೆಕ್ ಮಾಡಿದ್ದೀವಿ. ನನ್ನ ರಿಸರ್ಚೇ ಅದು. ಈ ಗ್ರಹ ಉಚ್ಚ ಆಯಿತು, ನೀಚ ಆಯಿತು, ಏನಾಯಿತು, ಈ ಥರ ಮಾಡಿ 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 ಅವರ ಬುದ್ಧಿಗಳನ್ನ ನಾನು ನೋಡ್ಕೊಂಡಿದ್ದೀನಿ. ಸೊ ಅದರಿಂದ ಕಾನ್ಫಿಡೆನ್ಸ್ ಆಗಿ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ, ಇದು ಹಿಂಗೆ ಇರುತ್ತೆ ಅಂತ. ಬೇಕಾದ್ರೆ ಯಾರಿಗೆ ನೀಚ ಆಗಿದೆ ಹೋಗ್ಬಿಟ್ಟು ಚೆಕ್ ಮಾಡಿ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ರಿಸಲ್ಟ್ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ಅಸ್ಟ್ರಾಲಜಿನೇ ಫೇಕ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಪಕ್ಕಾ ಬರಬೇಕು. ಹುಚ್ಚ ಆದರೆ ಅವರೆಷ್ಟು ನಿಯತ್ತಾಗಿರ್ತಾರೆ ನೋಡಿ, ಎಷ್ಟು ಆನೆಸ್ಟಾಗಿ ಹೇಳ್ಕೊತಾರೆ, ಬಿಲ್ಡಪ್ ಕೊಡಲ್ಲ. ನನಗೆ ಅಷ್ಟು ಪ್ರಪೋಸಲ್ಸ್ ಬಂದಿತ್ತು, ಇಷ್ಟು ಬಂದಿತ್ತು, ಬಿಲ್ಡಪ್ ಕೊಡಲ್ಲ. ಬಂದಿರ್ಬೋದು, ಬಟ್ ನಾನು ಒಬ್ರನ್ನ ಆರಿಸ್ಕೊಂಡಿದ್ದೀನಿ, ಇನ್ಯಾರನ್ನೂ ಕಣ್ಣೆತ್ತು ನೋಡಲ್ಲ. ನಾನು ಆ ಥರ ಇನ್ನೊಬ್ರ ಜೊತೆ ಕನೆಕ್ಟೂ ಆಗಲ್ಲ. ಹುಚ್ಚ. ಟೈಮ್ ಪಾಸ್ ಮಾಡ್ತಾರೆ ಅಂತಾರಲ್ಲ, ಲವ್ವಲ್ಲಿ, ಫ್ರೆಂಡ್ಶಿಪ್ಪಲ್ಲೋ ಮತ್ತೊಂದರಲ್ಲೋ ಟೈಮ್ ಪಾಸ್. ನೀವೇನೇ ಹೋಗಲಿ, ಏನೇ ರೊಮ್ಯಾನ್ಸ್ ಬಗ್ಗೆ ಮಾತಾಡ್ಕೊಂಡೇ ಇರ್ತಾರೆ. ನೀಚ. ಹುಚ್ಚ ಹಂಗಲ್ಲ. ಇಲ್ಲಪ್ಪ, ನಾನು ಆ ಥರ ಎಲ್ಲ ಮಾತಾಡಲ್ಲ, ನನಗೆ ನನ್ನ ವ್ಯಕ್ತಿತ್ವ ಇಂಪಾರ್ಟೆಂಟು, ಆ ಥರ ಹುಡುಗಿ ಆಗೋಕ್ಕೆ ನಾನು ಇಷ್ಟಪಡಲ್ಲ ಅನ್ನೋದೇ ಹುಚ್ಚ. ಡಿಫ್ರೆನ್ಸ್ ಈ ಥರ 9 ಗ್ರಹಗಳಿಗೂ ಬರುತ್ತೆ ನಮ್ಮ ಜ್ಯೋತಿಷದಲ್ಲಿ. ಸೊ ಫಲಗಳ ಬಗ್ಗೆ ನಾವು 15 ಡೇಸಲ್ಲಿ ಹೇಳ್ಕೊಡ್ತೀವಿ. ನನಗೆ ಮದುವೆ ಹೆಂಗಿರುತ್ತೆ, ಜಾಬ್ ಹೆಂಗಿರುತ್ತೆ, ಚೆನ್ನಾಗಿ ದುಡ್ಡು ಮಾಡ್ತೀನಾ, ಅಥವಾ ಒಳ್ಳೆ ಪ್ರಾಪರ್ಟಿ ತಗೋತೀನಾ, ನಾನೆಲ್ಲ ಗೌರವ ಕೊಡ್ತಾರ ನನಗೆ, ಇಲ್ಲ ಅವಮಾನನೇ ಮಾಡ್ತಾರಾ, ಇಲ್ಲ ಕೋರ್ಟ್ ಕೇಸಿಗೆ ತಿರುಗ್ತೀನಾ, ಪ್ರತಿಯೊಂದು ಸೀಕ್ರೆಟ್ ಬಿಚ್ಚಿಡುತ್ತೆ ಅಸ್ಟ್ರಾಲಜಿ. ಅಷ್ಟು ಈಸಿ ಇರ್ತಕ್ಕಂಥ ಸಬ್ಜೆಕ್ಟು. 15 ದಿನದಲ್ಲಿ, ಯಾಕೆಂದ್ರೆ ನಾನು ಬರೀ 2 ದಿನಕ್ಕೆ ಹೇಳ್ಕೊಡ್ಬೋದು ಅಸ್ಟ್ರಾಲಜಿನ, ದೊಡ್ಡ ವಿಚಾರ ಅಲ್ಲ. 15 ದಿವಸ ಏನಕ್ಕೆ ತಗೋತೀವಿ ಅಂದರೆ, ಎಲ್ಲರ ಬ್ರೈನು ಸ್ಟ್ರಾಂಗ್ ಇರಲ್ಲ. ಮೀಡಿಯಮ್ ಆಗೂ ಇರ್ಬೋದು, ವೀಕು ಇರ್ಬೋದು. ಸ್ವಲ್ಪನೇ ಬೇಸಿಕ್ಕಿಂದ ಎತ್ಕೊಂಡೋಗಿ ಒಂದೊಂದು ದಿನನೂ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ. 1ನೇ ಕ್ಲಾಸ್ ಸೇರ್ಕೋತಿರಲ್ಲ ಅಸ್ಟ್ರಾಲಜಿ, ಒಂದೊಂದು ದಿನನೂ ಕ್ಯೂರಿಯಾಸಿಟಿ. ಅದು 15 ದಿನವರೆಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆವಾಗ ಪೂರ್ತಿ ಕಲಿತೀರ. 15 ದಿನದಲ್ಲೇ ಕರೆಕ್ಟಾಗಿ ನಾವು ಹೇಳ್ಕೊಟ್ಟಿದ್ದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಅಸ್ಟ್ರಾಲಜಿಲಿ ಗ್ರೇಟ್ ಆಗ್ಬೋದು, ಗ್ರೇಟ್ ಪರ್ಸನ್ನು ಆಗ್ಬೋದು. ಇದು ಕಷ್ಟ ಸಬ್ಜೆಕ್ಟ್ ಅಲ್ಲ, ಈಸಿ ಸಬ್ಜೆಕ್ಟು. ಈಸಿಯಾಗೂ ಮೆಥಡ್ನ ಹೇಳ್ಕೊಡ್ತೀವಿ. ತುಂಬ ಈಸಿ ಮೆಥಡ್ ತೊಗೊಂಬಂದಿದ್ದೀನಿ. ಆಲ್ರೆಡಿ 4ನೇ ಬ್ಯಾಚ್ ನಡೀತಾ ಇದೆ, ಇನ್ನೇನು ಮುಗಿದೋಗುತ್ತೆ ಇನ್ನೊಂದು ವಾರಕ್ಕೆ. 5ನೇ ಬ್ಯಾಚ್
ಜುಲೈ 14. ಯಾರಿಗೆ ಆಸಕ್ತಿ ಇದೆ ಸೇರ್ಕೊಳ್ಳಿ. ಜುಲೈ 12ಕ್ಕೆ ಡೆಮೋ ಕ್ಲಾಸ್ ಇದೆ, ಅದಕ್ಕೂ ಸೇರ್ಕೊಳ್ಳಿ. ನಿಮ್ಮ ಜೀವನನ ನೋಡ್ಕೊಳ್ಳಿ. ಸರ್ ತಿಳ್ಕೊಂಬಿಟ್ರೆ ಭಯ ಆಗ್ಬಿಟ್ರೆ, ಯಾವ ಭಯ? ಅವರಂಥ ಮೂರ್ಖರು ಇನ್ನೊಬ್ರಿಲ್ಲ. ನಾನು ಜ್ಯೋತಿಷ್ಯ ತಿಳ್ಕೊಂಬಿಟ್ರೆ ಭಯ ಆಗ್ಬಿಡುತ್ತೆ ಅನ್ನೋ ಮೂರ್ಖತ್ವ ಬರಬಾರ್ದು ಯಾವತ್ತು. ಏಕೆಂದರೆ ನಮಗೆ ಈಗ ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲೇನೋ ಗುಂಡಿ ಪಂಡಿ ಇದೆ ಮುಂದೆ ಅಂದರೆ ಓಕೆ ಪ್ಲ್ಯಾನ್ ನೆಕ್ಸ್ಟ್ ರೋಡ್, ಅಥವಾ ಸಣ್ಣ ಗುಂಡಿ ಆದರೆ ಓಕೆ ನಾನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು, ಬಚಾವಲ್ವಾ? ಈ ರೋಡ್ ಹೆಂಗಾರು ಇರಲಿ ನಾನು ಫಾಸ್ಟಾಗಿ ಹೋಗ್ತೀನಿ, ಹೋಗಿ ಬಿದೋಗಿ, ಯಾರು ಬೇಡ ಅಂದರು. ಆ ಬಿದೋಗ್ದಂಗೆ ಕಾಪಾಡ್ಕೋಬೇಕು ಅಂದರೆ ತಿಳ್ಕೋಬೇಕು ಫಸ್ಟು, ಆಮೇಲೆ ನಾವೇನಾದರೂ ಪ್ಲ್ಯಾನ್ ಮಾಡ್ಬೋದು. ಆಸ್ಟ್ರಾಲಜಿ ಸೇಮ್. ನನ್ನ ಮದುವೆ ಜೀವನ ಹಾಳಾಗ್ತಾ ಇದೆ ಅಂದರೆ ನಾನು ಹೆಂಗಿರಬೇಕು, ನಮ್ಮ ಪಾರ್ಟ್ನರ್ ಗುಣಲಕ್ಷಣ ಏನು ತಿಳ್ಕೊಳ್ಳಿ. ನನ್ನ ಜಾಬಲ್ಲಿ ಗ್ರೋತ್ ಆಗಬೇಕು ಅಂತ ಆಸೆ ಇದೆ ಲೈಫಲ್ಲಿ, ಆಸೆ ಪಡ್ಲೇ ಬೇಡವಾ? ಯಾವ ಮಟ್ಟಿಗಿದೆ ನನ್ನ ಹಣೆ ಬರ ತಿಳ್ಕೊಂಡು ಸಮಾಧಾನವಾಗಿರಿ. ಪ್ರಾಪರ್ಟಿ ಮಾಡಬೇಕು ಅಂತ ಆಸೆ ಇದೆ, ಅಲ್ಲೇನಾರ ಸಮಸ್ಯೆ ಕಾಂಬಿನೇಷನ್ ಇದ್ದರೆ ತೆಪ್ಪಗಿರೋದು ಒಳ್ಳೇದು. ಯಾಕೆಂದ್ರೆ ದುಡ್ಡು ಕಳ್ಕೊತೀರಾ, ಕೋರ್ಟ್ ಕೇಸ್ಗೆ ಹೋಗ್ಬೇಕಾಗತ್ತೆ, ಏನೇನೋ ಆಗೋಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಕಾಂಬಿನೇಷನ್ ಇದ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಎಲ್ಲ ಟೈಮಲ್ಲೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಅನ್ನೋದನ್ನು ತಗೊಳಕ್ಕಾಗಲ್ಲ ಜನರು. ಅದೇ ಒಂದ್ಸಲ ವಿದ್ಯೆ ಕಲ್ತ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಬದುಕಿರೋ ತನಕನೂ ನಿಮ್ಮನ್ನು ಕಾಯುತ್ತೆ, ನಿಮಗೆ ಪ್ಲ್ಯಾನ್ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಇವತ್ತು ಎಜುಕೇಷನ್ಗೆ ಮಕ್ಕಳಿಗೆ ಎಷ್ಟು ಕೊಡ್ತೀರಾ? ಅದು ವರ್ಷಕ್ಕೆ ಲಕ್ಷ. ಅವ್ರ ಕೆಲಸ ಚೆನ್ನಾಗಿರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಲೈಫಲ್ಲಿ, ಓದೋದಕ್ಕೆ ಕಟ್ತೀರಾ. ಆದರೆ ಆಸ್ಟ್ರಾಲಜಿ ಅನ್ನೋದು ನಿಮ್ಗೆ ಸಪೋರ್ಟಿಗೆ ಗ್ಯಾರಂಟಿ, ಡಿಸಿಷನ್ಸ್ ತೊಗೊಳೋಕ್ಕೆ ಗ್ಯಾರಂಟಿ. ನಾನು ಏನು ಮಾಡಬೇಕು ಅಥವಾ ನನ್ನ ಮಕ್ಕಳನ್ನ ಯಾವುದ್ರಲ್ಲಿ ಓದಿಸ್ಬೇಕು ಬರೋದೆಲ್ಲ ಹೇಳಕ್ಕೊಡುತ್ತೆ. ಸೊ ಎಲ್ಲ ಸೀಕ್ರೆಟು ನಿಮಗೆ ಹೇಳ್ಕೊಡ್ತೀವಿ 15 ಡೇಸಲ್ಲಿ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಆಫೀಸ್ ನಂಬರ್ಗೆ ಕರೆ ಮಾಡಿ, ನಮ್ಮ ಟೀಮ್ ಅವ್ರು ಇರ್ತಾರೆ. ಓಕೆ, ಇಷ್ಟನ್ನು ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.